ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ. ತುಂಬ ದಿನ ಆದಮೇಲೆ ವಾಯ್ಸ್ ಕೊಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ, ಇದು ಡಬಲ್ ಕಲರ್ದು ಹುಲ್ಲನ್ನು. ಈ ಹುಲ್ಲನ್ನಲ್ಲಿ ಬಳೆ ಯೂಸ್ ಮಾಡಿ ಗೋಡೆಗೆ ನೇತಾಕತ್ತಂತ ಮಾಡೋಣ ನಾವು. ಈಗ ನೀವು ನೋಡ್ತಿದ್ದೀರಾ ಏನು ಮಾಡ್ತಿದ್ದೀನಿ ಅಂದರೆ, ಮಾಮೂಲಿ ನಾನು ಈ ವರ್ಕ್ ಯೂಸ್ ಮಾಡೋಂಥ ಇದು ಗ್ಲೂ ಸ್ಟಿಕ್ ಏನೂ ಇಲ್ಲ, ಗ್ಲೂ ಏನೂ ಇಲ್ಲ. ಈ ಒಂದು ಗಮ್ಮೆನೇ ನಾರ್ಮಲಾಗಿ ನಾನು ಯೂಸ್ ಮಾಡೋಂಥದ್ದೇ. ಇದನ್ನೇ ತಗೊಂಡು ಈ ರೀತಿ ಬಳೆಗೆ ನಾನು ಏನು ಮಾಡ್ತೀನಿ, ಅದನ್ನು ರೌಂಡಿಗೆ ಫುಲ್ಲು ಸುತ್ಕೊಳ್ತೀನಿ. ಅದು ರೌಂಡ್ ಫುಲ್ ಸುತ್ಕೊಂಡು ಆದಮೇಲೆ ನೆಕ್ಸ್ಟು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡೋಣ. ಇದು ಯಾವ ರೀತಿ ಇರುತ್ತೆ ಅಂದರೆ, ಒಂದೇ ಕಲರ್ ಇರೋದಿಲ್ಲ ನಿಮಗೆ ಪರ್ಟಿಕ್ಯುಲರ್ ಆಗಿದೆ. ಒಂದೇ ಕಲರ್, ಈಗ ಬ್ಲೂ, ವೈಟ್, ರೆಡ್ ಯಾವುದೇ ಕಲರ್ ನೀವು ತಗೊಂಡ್ರು ಒಂದೇ ಕಲರ್. ಇದು ಡಬಲ್ ಕಲರ್. ಇದು ಒಂದೊಂದು ಇದರಲ್ಲಿ ಒಂದೊಂದು ಕಲರ್ ಇರುತ್ತೆ. ನಾನು ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ, ಉಪಯೋಗಿಸಿಲ್ಲ ನಾನು. ಇದೇ ಥರನೇ ನಾನು ಮಾಡಿರೋದು. ಅದನ್ನು ಸಹ ಈಗ ನೀವು ನೋಡ್ತೀರಾ. ಇದನ್ನು ಫುಲ್ ಈ ರೀತಿ ನಾವು ಸುತ್ಕೊಳ್ಬೇಕು. ಸುತ್ಕೊಳ್ಳೋ ವಿಧಾನ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಕೆಲವೊಂದು ಸಲ ನಮಗೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪ 3 ಲೇಯರ್ಸ್ ತೊಗೋಬೇಕು. ನಾನು ತಗೊಳ್ಳೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. 3 ಲೇಯರ್ಸ್ ತೊಗೊಂಡು ಸ್ವಲ್ಪ ಗಮ್ ಹಾಕಿ ಫಸ್ಟ್ ಅಂಟಿಸ್ಬಿಟ್ಟು, ಆಮೇಲೆ ಈ ರೀತಿ ನೀವು ಸುತ್ಕೊಂಬಂದರೆ ಆಗ ನೀಟಾಗಿರುತ್ತೆ. ತುದಿಗೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅದನ್ನು ರೋಲ್ ಮಾಡಿ ಅದನ್ನು ಅದಕ್ಕೆ ಅಂಟಿಸ್ಬಿಡ್ಬೋದು. ಆವಾಗ ಅದು ಏನು ನಿಮಗೆ ಇದಾಗಿ ಕಾಣಿಸೋದಿಲ್ಲ, ತುಂಬ ನೀಟಾಗಿರುತ್ತೆ ಅದು. ಈ ರೀತಿ ಅದು ಅಂಟಿಸಾದ್ಮೇಲೆ ನಾವೀಗ ಏನು ಮಾಡಬೇಕು ಅಂತಂದರೆ, ಜಿಗ್ಜ್ಯಾಗ್ ಟೈಪ್ ಆಗಬೇಕು, ಚಕ್ರ ಟೈಪ್. ಈಗ ಚಕ್ರ ಟೈಪ್ ನೀವು ನೋಡಿರ್ತೀರ, ಆ ಚಕ್ರ ಟೈಪ್ ನಾವು ಫುಲ್ ಅದಕ್ಕೆ ಸುತ್ಕೊಳ್ಳೋಣ. ಅದು ತಗೊಳ್ಳೋಣ ಫಸ್ಟು. ಈಗ ನೋಡಿ, ಇದನ್ನು ತಗೊಳ್ತೀನಿ. ಇದನ್ನಲ್ಲೇ ತಗೊಳ್ಳೋದು ನಾನು, ಬೇರೆ ಕಲರಲ್ಲ. ಈಗ ನೋಡಿ, ಇದನ್ನಲ್ಲೇ ತೊಗೊಂಡು ನಾವೇನು ಮಾಡೋಣ ಅಂದರೆ, ಸ್ವಲ್ಪ ಗಮ್ ಹಾಕ್ಕೊಂಡು ಫಸ್ಟು ಒಂದು ತುದಿಗೆ, ಮೇಲ್ಗಡೆ ತುದಿಗೆ ಮಾತ್ರ ಸ್ವಲ್ಪ ಹಂಗೆ ಅಂಟಿಸ್ಕೊಳ್ಬೇಕು. ಈ ರೀತಿ ಅಂಟಿಸ್ಕೊಂಡಾದಮೇಲೆ ಸುತ್ತೋದಕ್ಕೆ ನಾವು ಪ್ರಾರಂಭ ಮಾಡೋಣ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಅಂಟಿಸ್ಕೊಂಡು ಆದಮೇಲೆ ನಾವು ಸುತ್ತಬೇಕು, ಇಲ್ಲಾಂದರೆ ಅದು ಬಂದ್ಬಿಡುತ್ತೆ, ಕಳ್ಚ್ಕೊಬಿಡುತ್ತೆ. ಈಗ ನೋಡಿ, ಈ ರೀತಿ ಮೇಲ್ಗಡೆ ಲೆಫ್ಟ್ ರೈಟ್ ಅಂತೇಳಿ ನಾವು ಏನು ಮಾಡಬೇಕಂದ್ರೆ ಈ ಥರ ಸುತ್ಕೊಂಡು ಹೋಗಬೇಕು. ಸುತ್ಕೊಂಡು ಹೋದಾಗಲೇ ಚಕ್ರ ಟೈಪಲ್ಲಿ ನಮಗೆ ಅದು ನೀಟಾಗಿ ಸಿಗೋದು. ಬೇರೆ ಥರ ಈಗ ಬೇರೆ ನೂಲುಗಳು ತೊಗೊಂಡು ಇದು ಮಾಡೋದಕ್ಕಿಂತ ಈ ರೀತಿ ನಾವು ಯೋಚನೆ ಮಾಡಿ ನಾವು ಇದನ್ನು ನಾವು ಮಾಡ್ಬೋದು. ಈ ಒಂದು ಕ್ರಾಫ್ಟ್ ವರ್ಕ್ನ ಮಾಡ್ಬೋದು ಫ್ರೆಂಡ್ಸ್. ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು. ಅದಕ್ಕೇ ನಾನು ಈ ರೀತಿ ಒಂದು ಪ್ರಯತ್ನ ಮಾಡಿದ್ದೀನಿ, ನಾನೇ ಮಾಡಿದೆ. ನೀವು ನೋಡಿರ್ತೀರ ನನ್ನ ವೀಡಿಯೋಸೆಲ್ಲ, ಒಂದೇ ಕಲರ್ನಲ್ಲಿ ಇಲ್ಲ, ಡಬಲ್ ಕಲರ್ ಅಂದರೆ ಬೇರೆ ಸಪ್ರೇಟ್ ಕಲರ್ನಲ್ಲಿ ಮಾಡಿರೋದು ನೋಡಿದ್ದೀರಾ. ಬಟ್ ಒಂದೇ ಹುಲ್ಲಿನಲ್ಲಿ ಈ ರೀತಿ ಡಬಲ್ ಕಲರ್ ಇರತಕ್ಕಂಥ ಒಂದು ಹುಲ್ಲನ್ನು ಇದು ಫಸ್ಟ್ ಟೈಮ್ ನಾನು ಉಪಯೋಗಿಸ್ತಾ ಇರೋದು ಫ್ರೆಂಡ್ಸ್. ಈ ರೀತಿ ಮಾಡಿ ಆದಮೇಲೆ, ಫುಲ್ ಮಾಡಿ ಆದಮೇಲೆ ಏನು ಮಾಡಬೇಕು, ಲಾಸ್ಟ್ ಹಿಂದೆ ತಿರುಗಿಸ್ಕೊಂಡು ನಾವು ಸ್ವಲ್ಪ ಕಟ್ ಮಾಡಿ, ಅರ್ಧಕ್ಕೆ ಕಟ್ ಮಾಡಿ, ಮುಕ್ಕಾಲು ಭಾಗಕ್ಕೆ ಕಟ್ ಮಾಡಿ, ಅದಕ್ಕೆ ಗಮ್ ಹಾಕಿ ನಾವೇನು ಮಾಡಬೇಕು, ಅಲ್ಲೇ ಸ್ವಲ್ಪ ಅಂಟಿಸ್ಕೊಬಿಡ್ಬೇಕು. ಅಂಟಿಸ್ಕೊಂಡಾದ್ಮೇಲೆ ಅದು ನೀಟಾಗಿ ಕಾಣಿಸುತ್ತೆ. ಹಾಗೆ ಬಿಟ್ಟರೆ ಅದು ಸರಿ ಬರೋದಿಲ್ಲ. ಒಂದು ಎಳೆ ಬಿಟ್ಟರು ಇನ್ನೆಲ್ಲನೂ ಬಿಟ್ಕೊಬಿಡುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವೇನು ಮಾಡೋಣ ಅಂದರೆ, ನಾನು ಮಧ್ಯಕ್ಕೆ ಒಂದು ಕುಂದನ್ ಥರ ಹಾಕ್ತೀನಿ. ಅದು ಕವರಿಂಗ್ ಆಗಿರುತ್ತೆ ಕುಂದನ್, ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೂ. ಗ್ಲಾಸ್ ಟೈಪ್ ವರ್ಕ್ ಅದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದೇ ರೀತಿ ನಾವೇನು ಮಾಡೋಣ ಅಂತಂತಂದರೆ, ಸುಮಾರು ಒಂದು 10 ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ. ಸೇಮ್ ಅದರಲ್ಲೇ ಈಗೇನು ನೀವು ಬೇರೆ ಬೇರೆ ಕಲರ್ ಇದೆಯಲ್ಲ ಅನ್ಬೋದು, ಡಬಲ್ ಕಲರ್ನಲ್ಲೇ ನೋಡಿ, ಮರೂನ್ ಕಲರು ಸಹ ಇದೆ. ಮರೂನ್ ಕಲರ್ ಆದಮೇಲೆ ಮಾಮೂಲಿ ನಾರ್ಮಲ್ ಕಲರ್ ಅದು ಪ್ರಾರಂಭ ಆಗಿದ್ದು. ಮತ್ತು ಈ ಥರ ಒಂದು ಗೋಧಿ ಕಲರು ಉಂಟು, ಅದ್ರ ಜೊತೆ ಹಂಗಾಗಿದೆ. ಇದೇನು ಅಂದರೆ ಪೌಂಚ್ ಥರ ನಾವು ಮಾಡ್ಕೊಳ್ಳೋಣ. ಅದು ಮಾಡ್ಕೊಂಡಾದಮೇಲೆ ಈಗ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಈಗ ಸದ್ಯದಲ್ಲಿ ವೈರಲ್ ಆಗಿರತಕ್ಕಂಥ ಒಂದು ವಿಷಯ ಅಂದರೆ, ನಮ್ಮ ಒಂದು ತಮಿಳುನಾಡಿನ CM ಆಗಿರತಕ್ಕಂಥ ವಿಜಯ್ ತಳಪತಿಯವರು. ದೇವರವರಿಗೆ ಆರೋಗ್ಯ ಕೊಟ್ಟು ಕಾದು ಕಾಪಾಡಲಿ. ಮತ್ತು ಈಗೇನೆ ಒಳ್ಳೆ ಕಾರ್ಯಗಳನ್ನ ಅವರು ಈ ಒಂದು ಅಧಿಕಾರದ ಮುಖಾಂತರ ಮಾಡಲಿ. ಎಲ್ಲ ಮಕ್ಕಳ ಮನಸ್ಸನ್ನು ಗೆಲ್ಲಿ ಅಂತೇಳಿ ದೇವರು ಇನ್ನೂ ಹೆಚ್ಚೆಚ್ಚಾದ ಒಂದು ಆಶೀರ್ವಾದದ ಬಲವನ್ನು ಅವ್ರು ಕೊಡಲಿ. ದೇವರ ಆಶೀರ್ವಾದ ಅವ್ರ ಜೊತೆ ಸದಾಕಾಲ ಇರಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ನೀವು ಸಹ ಬೇಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ ತಳಪತಿ ಸರ್. ಈಗ ನಾವು ನೋಡಿ, ಈ ಕಟ್ ಮಾಡಿ ಆಗಿದೆ. ಈ ಕಟ್ ಮಾಡಿ ಆಗಿರ್ತಕ್ಕಂಥದ್ದನ್ನ ನಾವೇನು ಮಾಡಬೇಕು ಅಂದರೆ, ನೀಟಾಗಿ ತುದಿನ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ನಾವೇನು ಮಾಡೋಣ, ಈ ರೀತಿ ನಾನು ಅದನ್ನಲ್ಲೇ ಕೋಣಿಸಿಟ್ಕೊಂಡು ಇದನ್ನು ಅಡಿ ಹಾಕಿ ಮೇಲೆ ತಗೊಂಡು ಸ್ವಲ್ಪ ಮಣಿಗಳನ್ನ ಹಾಕಿ, ಬೀಡ್ ಹಾಕಿ ಸ್ವಲ್ಪ ಅದನ್ನು
ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತೇಳಿ ಅಲಂಕಾರ ಮಾಡ್ಕೊಂಡು ಆಮೇಲಿಂದ ಅದಕ್ಕೆ ಅಂಟಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ನೀಟಾಗೂ ಕಾಣಿಸುತ್ತೆ. ಬೇರೆ ಥರ ನಾರ್ಮಲ್ ಕಲರ್ಗಿಂತ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ನಾನು ಈ ರೀತಿ ಮಾಡಿದ್ದೀನಿ. ನೀವು ಫೈನಲ್ ಲುಕ್ ಇದು ನೋಡಿದಾಗ ನಿಮಗೂ ಒಂಥರ ಖುಷಿ ಅನಿಸುತ್ತೆ. ಒಂದು ಕಲರ್ 2 ಕಲರಲ್ಲಿ ಮಾಡೋದಕ್ಕಿಂತ ಇದು ಡಬಲ್ ಕಲರನ್ನು ಸಹ ಮಾಡ್ಬೋದು ಬೇರೆ ರೀತಿಯಲ್ಲಿ ಅನ್ನೋದನ್ನು ನನ್ನ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಮಣಿ ನಾನು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಕೌಂಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ, ಮತ್ತು ಬೇರೆ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ ಇದನ್ನು ಒಂದಾದ್ಮೇಲೆ ಒಂದು ನಾವು ಏನು ಮಾಡೋಣ, ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ನಾರ್ಮಲ್ ಇದು ಯೂಸ್ ಮಾಡಿದ್ನಲ್ಲ, ಉಪಯೋಗಿಸಿದ್ನಲ್ಲ ಗಮ್, ಅದು ಬೇಡ. ಇದಕ್ಕೆ ಗ್ಲೂ ಸ್ವಲ್ಪ ನಾವು ಉಪಯೋಗಿಸ್ಕೊಳ್ಳೋಣ. ಏನಕ್ಕೆ ಅಂತಂದರೆ ಇದು ಲಾಂಗ್ ಲೈಫ್ ಇರಬೇಕಲ್ಲ ನಮಗೆ, ಅದರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ನಮಗೆ ಇದು ಉಪಯೋಗ ನಮಗೆ ಒಳ್ಳೆಯದಾಗುತ್ತೆ ನಮಗೆ. ಅದರಿಂದ ನಾವು ಈ ರೀತಿ ಇದು ಇದು ಮಾಡ್ಕೊಳ್ಳೋಣ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಫುಲ್ ಗಟ್ಟಿಯಾಗಿರುತ್ತೆ ಇದು. ನಾವು ಎಷ್ಟು ದಿನ ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಇದೇನು ಕಿತ್ತೋಗೋದಿಲ್ಲ. ನಾರ್ಮಲ್ ಗಮ್ಗಳಲ್ಲಿ ಸ್ವಲ್ಪ ಕಷ್ಟ ಈ ರೀತಿ, ಯಾಕಂತಂದರೆ ಈಗ ನಾನು ಇದು ಒಂದು ಸಲ ಇದನ್ನು ಅಂಟಿಸಾದ್ಮೇಲೆ ನೀವೇ ನೋಡ್ತೀರ ಯಾವ ರೀತಿ ಅಂಟಿಸಿರ್ತೀವಿ ಅಂತೇಳಿ. ನಾರ್ಮಲ್ ಗಮ್ಗಳಲ್ಲಿ ಅಂಟೋದು ತುಂಬ ಕಷ್ಟ. ಆದ್ದರಿಂದ ಇದರಲ್ಲಿ ಗ್ಲೂನಲ್ಲೇ ಇದನ್ನು ನಾವು ಒಂದು ಆರ್ಡರ್ ವೈಸ್ನ ಅಂಟಿಸ್ಕೊಂಡಿದ್ದನ್ನು ಹೇಗೆ ಕಾಣಿಸುತ್ತೆ ಅಂತೇಳಿ ನಾನು ನಿಮಗೆ ಇದನ್ನು ತಿಳಿಯಪಡಿಸ್ತೀನಿ ಫ್ರೆಂಡ್ಸ್. ಈ ರೀತಿ ನಾವು ಇದು ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆ ಒಂದೇ ಕಲರ್ ಬಂದಿದೆ, ಒಂದೇ ಕಲರ್ ಇಲ್ಲ ಬಟ್ ಅದನ್ನು 2-3 ಕಲರ್ ಇದೆ. ನೀವೀಗ ಮೇಲ್ಗಡೆ ನೋಡ್ತಾ ಇದ್ದೀರಾ. ಸೆಕೆಂಡ್ ಲೈನಲ್ಲಿ ಯಾವ ರೀತಿ ಅಂತಂದರೆ ಆ ಕಡೆ ಈ ಕಡೆ ಸ್ವಲ್ಪ ಗೋಧಿ ಕಲರ್ ಡಾರ್ಕ್ ಮತ್ತು ಲೈಟು, ಮತ್ತು ಮೀಡಿಯಮ್ ಕಲರು, ಮರೂನ್ ಕಲರ್ ಆ ರೀತಿ ಬಂದಿದೆ. ಇದಕ್ಕೆ ನಾನು ಏನು ಸೇರಿಸ್ಕೊಂಡಿದ್ದೀನಿ ಅಂತಂತಂದರೆ ಕೆಳಗಡೆಗೆ ಗುಂಜೆ ಥರ ಇರೋದು ಮರೂನ್ ಕಲರ್ದನ್ನು ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬರೀ ಫಸ್ಟ್ ಮಣಿ ಹಾಕ್ಬಿಟ್ಟು ನಾವು ಮಣಿ ಹಾಕಿನೂ ಇದು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ರೀತಿನೆಲ್ಲ ಮನೆಯಲ್ಲಿ ಮಾಡಿ ನಾವು ಇದು ಬೇರೆಯವ್ರಿಗೂ ಕೊಡ್ಬೋದು. ಇದನ್ನು ಮನೆಯಲ್ಲೂ ಸಹ ಇದನ್ನು ನಾವು ಅಲಂಕಾರಕ್ಕೆ ಇಡ್ಬೋದು. ಅದಕ್ಕೇ ಅಂತಲೇ ನಿಧಾನವಾಗಿ ತುಂಬ ತಾಳ್ಮೆಯಿಂದ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೆ ರೀತಿಯ ವಿಧದ ಒಳ್ಳೆ ರೀತಿಯ ಕ್ರಾಫ್ಟ್ ವರ್ಕು ನೀವೇನು ಇಚ್ಛಿಸ್ತೀರ ಆ ರೀತಿದು ನಾನು ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಇದು ಫೈನಲ್ ಲುಕ್, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಇದು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನೀವು ಸಹ ಈ ರೀತಿ ಮನೆಯಲ್ಲಿ ಮಾಡಿ ಅಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.